ನೆಕ್ಸ್ಟು ನಮ್ಮ ಗೋಲ್ಡನ್ ಥಾಟ್, ಹೈಪರ್ ಫೋಕಸ್. ಕ್ರಿಸ್ ಬೇಲಿ ಅನ್ನುವಂಥ ವ್ಯಕ್ತಿ ಹೈಪರ್ ಫೋಕಸ್ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ ಸರ್. ಅದ್ರ ಒಳಗಡೆ ಅವರು ಹೈಪರ್ ಫೋಕಸ್ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ಮನಸ್ಸು ಶಾಂತ ಇದ್ದಷ್ಟು ಫೋಕಸ್ ಹೆಚ್ಚಿರ್ತದೆ. ಈಗ ನಾವು ಒಂದು ಸ್ವಿಮ್ಮಿಂಗ್ ಪೂಲ್ದಾಗ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀವಿ, ಅಗದಿ ಶಾಂತವಾಗಿ ನಿಂತ ನೀರದು ಭಾಳ ಚಂದ ಸ್ವಿಮ್ಮಿಂಗ್ ಮಾಡ್ತೀವಿ. ನಾವು ಯಾವ ಕಡೆ ಬೇಕು ಆ ಕಡೆ ಹೋಗ್ಬೋದು ಸ್ವಿಮ್ಮಿಂಗ್ ಪೂಲ್ದಾಗ, ಹೆಂಗೆ ಬೇಕಂಗೆ ಸ್ವಿಮ್ ಮಾಡ್ಬೋದು. ಆದರೆ ವೇಗವಾಗಿ ಪ್ರವಾಹದ ರೂಪದಲ್ಲಿ ಬರುವಂಥ ನದಿಯಲ್ಲಿ ನಾವು ಹೆಂಗೆ ಬೇಕಂಗೆ ಹೋಗೋಕ್ಕಾಗೋದಿಲ್ಲ. ಯಾಕಂತಂದರೆ ಪ್ರವಾಹ ಯಾವ ದಿಕ್ಕಿಗೆ ಹೋಗ್ತಿರ್ತೈತೆ ಆ ಕಡೆ ಕರ್ಕೊಂಡು ಹೋಗ್ಬಿಡ್ತೈತೆ ನಮಗೆ. ಅಂದರೆ ನಮ್ಮ ಮನಸ್ಸಿನಾಗ ಸ್ವಿಮ್ಮಿಂಗ್ ಪೂಲ್ ಅಂದರೆ ಮನಸ್ಸಿನಾಗ ಎಲ್ಲ ಆಲೋಚನೆಗಳು ಸ್ಥಗಿತಾಗಿರ್ತದೆ, ಶಾಂತ ಇರ್ತದೆ. ಯಾವುದೂ ನಮಗೆ ಭಾರಿ ಇದನ್ನು ಸ್ಟಿಮ್ಯುಲೇಟೆಡ್ ಇರುವುದಿಲ್ಲ. ನಮ್ಮ ಮೈಂಡು ಲೋವರ್ ಸ್ಟಿಮ್ಯುಲೇಟೆಡ್ ಇರ್ತದೆ, ಅದಕ್ಕೆ ನಮ್ಮ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗೋದಿಲ್ಲ. ಬಟ್ ಪ್ರವಾಹದಲ್ಲಿ ಸರ್ ಓವರ್ ಸ್ಟಿಮ್ಯುಲೇಟೆಡ್. ಅಂದರೆ ನಾವು ಪ್ರತಿ ದಿವಸ ಶಾಂತವಾಗಿದ್ದಷ್ಟು ನಮಗೆ ಫೋಕಸ್ ಇರ್ತದೆ. ಇಲ್ಲಪ್ಪ ನಾವು ಒಂದು ವಾಟ್ಸಪ್, ಒಂದು ಫೇಸ್ಬುಕ್, ಒಂದು ಇನ್ಸ್ಟಾಗ್ರಾಮ್, ಒಂದು ರೀಲ್ಸ್ ಮಾಡೋದು, ಟಿಕ್ಟಾಕ್ ನೋಡೋದು ಮಾಡ್ಕೊತಿದ್ರೆ ನಮ್ಮ ಮೈಂಡ್ ಸ್ಟಿಮ್ಯುಲೇಟ್ ಆಗ್ತಿರುತ್ತೆ. ಅವಾಗ ನಮ್ಮ ಮೈಂಡ್ ಯಾವ ಕಡೆ ಹೋಗ್ತತ್ತಲ್ಲ ನಾವು ಆ ಕಡೆನೇ ಹೋಗ್ಬೇಕಾಗ್ತದೆ. ಅದಕ್ಕೆ ನಮ್ಮ ಮೈಂಡನ್ನು ಶಾಂತವಾಗಿಟ್ಟರೆ ಫೋಕಸ್ ತಾನೇ ಬರ್ತದೆ. ಅದಕ್ಕೆ ಆಥರ್ ಹೇಳ್ತಾರೆ, ಅವ್ರಿಗೆ ಫೋಕಸ್ ಬರಬೇಕಂದ್ರೆ ಅವರು ಒಂದೊಂದು ಸರಿ ಬೋರ್ ಆಗೋ ಆ್ಯಕ್ಟಿವಿಟಿ ಮಾಡ್ತಾರಂತ. ಬೋರ್ ಆಗೋ ಆ್ಯಕ್ಟಿವಿಟಿ, ಅಟ್ರ್ಯಾಕ್ಟ್ ಆಗೋ ಆ್ಯಕ್ಟಿವಿಟಿ ಅಲ್ಲ. ನಾವು ಒಂದೇನೋ ರೀಲ್ ನೋಡಿದೆ, ಕಾಮಿಡಿ ಸೀನ್ ನೋಡಿದೆ, ಸಿನಿಮಾ ನೋಡಿದೆ, ನಂಗೆ ಅಲ್ಲಿ ಹೋಗ್ಬೇಕು ಅನಿಸುತ್ತೆ. ಈ ಕಡೆದ್ದು ಫೋಕಸ್ ಆ ಕಡೆ ಹೋಗ್ತದೆ. ಅದಕ್ಕೆ ಅಂಥವು ಯಾವೂ ನಮ್ಮ ಟ್ರೈನಿಂಗ್ ತೋರಿಸಬಾರ್ದು, ಬೋರ್ ಆಗೋ ಆ್ಯಕ್ಟಿವಿಟಿ. ಅದಕ್ಕೆ ಆಥರ್ ಹೇಳ್ತಾರೆ, ಓಕೆ. ಸೊ ಯಾವ್ದಾರ ಒಂದು ಮೊಬೈಲ್ ಇದನ್ನ ಇರ್ತೈತಲ್ಲ, ಮೊಬೈಲ್ ತೊಗೊಂಬಂದಿದ್ದು ಒಂದು ಡಬ್ ಇರ್ತೈತೆ ಮೇಲೆ, ಅದ್ರ ಮೇಲೆ ಯೂಸರ್ ಮ್ಯಾನ್ಯುವಲ್ ಇರ್ತೈತಲ್ಲ, ಆ ಯೂಸರ್ ಮ್ಯಾನ್ಯುವಲ್ ಓದ್ತಿದ್ರೆ ಅಂತ ಅದನ್ನು ಓದಾಕ ಹತ್ಕೊಂಡೆ ಬೋರ್ ಆಗ್ತದೆ, ಕಾನ್ಸಂಟ್ರೇಷನ್ ಅಲ್ಲೇ ಬರ್ತದೆ. ಅಥವಾ ಒಂದಿಷ್ಟು ಅಕ್ಕಿ ಕಾಳು ಹಾಕಿ ಒಂದೊಂದು ಅಕ್ಕಿ ಕಾಳು ಎಣಿಸ್ತಿದ್ರೆ ಹಿಂಗೆ ಮಾಡಿ ಫೋಕಸನ್ನು ಇಂಪ್ರೂವ್ ಮಾಡ್ತಿದ್ವಿ. ಸೊ ನಾವು ಆ ಥರ ಹೈಪರ್ ಫೋಕಸನ್ನು